ಜೀವರಳು ದುಃಖವನ್ನು ಕಂಡು ಕಷ್ಟವನ್ನು ಕಂಡು ನಮ್ಮ ಹೃದಯ ಕರಗಲಿಕ್ಕಂದ್ರೆ ನಮ್ಮದು ಯಾತ್ರ ಜೀವನ ರೀ. ದನದಕ್ಕಿಂತ ಕಡಿ ನಾವೆಲ್ಲ, ಪಶುವಿಗಿಂತಲೂ ಕಡಿ. ನಾವು ಪಶುಗಳಲ್ಲ, ನಾವು ಮನುಷ್ಯರದೀವಿ. ನಾವು ಯಾರದೀವಿ? ಪರಮಾತ್ಮಗೆ ಅತ್ಯಂತ ಸಮೀಪ ಇದ್ದವರದೀವಿ ನಾವು. ಇನ್ನುಳಿದ ಜೀವರಾಶಿಗಳು ಪರಮಾತ್ಮನಿಗೆ ಸಮೀಪ ಇಲ್ಲ. ಆದರೆ ಅತ್ಯಂತ ಸಮೀಪ ಯಾರದಾರ ಅಂತಂದ್ರೆ ಮನುಷ್ಯ ಅನ್ನುವದಾನ. ಅದಕ್ಕಾಗಿ ಮನುಷ್ಯ ಅನ್ನುವ ಏನು ಮಾಡಬೇಕು ಅಂತ ಕೇಳಿದ್ರೆ ಕರುಣಾ ಇಟ್ಕೋಬೇಕು, ಅಹಿಂಸಾಪರನಾಗಿರಬೇಕು. ಇವಾಗ ಆಶ್ಚರ್ಯ ಹೇಳ್ತೀನಿ, ಪ್ರಾಣಿ ವಧೆಗಳನ್ನು ಮಾಡ್ತಿರ್ತಾರೆ, ಜೀವ ಮರಗಂಗಿಲ್ಲ ಏನವಾಗ. ನಮಗೊಂದು ಸ್ವಲ್ಪ ಸೂಜಿ ಚುಚ್ಚು ಮುಂದೆ ನಮ್ಮ ಕಣ್ಣ ನೀರು ಎಟ್ಟು ಹೊಕ್ಕವು ಹೋಗ್ತಾವಿಲ್ಲ ಕಣ್ಣಾಗ ನೀರು. ಎಷ್ಟು ಸಣ್ಣ ಇರತ್ತೆ ಗೊತ್ತದ, ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಅಷ್ಟು ಸೂಜಿ ಚುಚ್ಚು ಮುಂದೆ ತೆಗಿತಾರೆ. ಅದು ನಮ್ಮ ಆರೋಗ್ಯಕ್ಕೆ ಸಂಬಂಧ ಇರ್ತದೆ. ಆದರೆ ಪ್ರಾಣಿಗಳನ್ನು ವಧೆ ಮಾಡೋ ಮುಂದೆ ನಿಮಗೇನು ಅನ್ಸಂಗಿಲ್ಲ. ಏನು ನಿಮ್ಮ ಹೃದಯ ಕಸಿವಿಸಿ ಆಗಂಗಿಲ್ಲ. ಏನು ಬೇಡ್ಕೋತಿರಲ್ಲ ದೇವ್ರಿಗೆ, ನಿಮ್ಮ ಹೃದಯ ಏನು ಅದು ಹೃದಯನ ಅಲ್ಲದು, ಕಲ್ಲಾಗಿ ಬಿಟ್ಟಿರ್ತದೆ, ಪಾಷಾಣ ಆಗಿಬಿಟ್ಟಿರ್ತದೆ. ಪಶುಗಳನ್ನು ಪ್ರಾಣಿಗಳನ್ನು ದೇವ್ರ ಹೆಸರ ಮೇಲೆ ಕೊಲ್ತಿರ್ತಿರಲ್ಲ, ಚಟ ಆದ್ರೆ ತಿನ್ರಿ, ದೇವ್ರ ಹೆಸರು ಯಾಕೆ ಮಾಡ್ತೀರಿ? ಹೌದಿಲ್ಲ? ಭಾಳ ಕೆಟ್ಟ್ರಿ ಅದು ಪ್ರಾಣಿ ಹಿಂಸೆ. ಕರುಣೆ ಅಂದ್ರೆ ಬರೀ ಇಷ್ಟೇ ಇರಂಗಿಲ್ಲ, ಎಲ್ಲ ಕಡೆನೂ ಇರಬೇಕು. ಅದಕ್ಕೆ ಅಕ್ಕನವರು ಒಂದು ಮಾತು ಹೇಳ್ತಾರ, ಅಪ್ಪ ನೀ ಸಾವಿರಾರು ಪ್ರಾಣಿಗಳನ್ನು ಕೊಂದು ತಿಂತಿರ್ತಿಯಲ್ಲ, ನಿನಗೇನು ಸುಖ ಆಕತಿ? ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಅದಕ್ಕೆ ಮರುಗುವಂತೆ ಅವಕ್ಕೇಕೆ ಮರುಗನು? ನೋಡ್ರಿ, ಈಗ ಮೀನ ಹಿಡಿತಿರ್ತಾರ, ಹೌದಿಲ್ರಿ? ಅವು ಮೀನ ತಾಯಿ ಮಕ್ಕಳು ಎಲ್ಲ ಇರ್ತಾವೆ, ಹೌದಿಲ್ರಿ? ಆ ತಾಯಿ ಮಕ್ಕಳು ಇರುವಂಥ ಮೀನ ಹಿಡ್ಕೊಂಬಂದು ಇವತ್ತು ತಿರ್ತಾನೆ. ಸಣ್ಣ ಸಣ್ಣ ಮರಿಗಳನ್ನ ಎಲ್ಲ ಥರ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲು ಮುಂದೆ ಜೀವ ಮರಗಂಗಿಲ್ಲ. ಅದೇ ನಿನ್ನ ಮನೆಯಾಗ ಒಂದು ನಿನ್ನ ಮಗು ಸತ್ತು ಅಂದ್ರೆ ಅಕ್ಕನವ್ರು ಕೇಳ್ತಾರೆ ಏನು ಅಂತ ಕೇಳಿದ್ರೆ, ತನ್ನ ಮನೆಯಲ್ಲಿ ಒಂದು ಶಿಶು ಸತ್ತರೆ ಅದಕ್ಕೆ ಮರುಗುವಂತೆ ಅವನೇಕೆ ಮರುಗುವುದಿಲ್ಲಯ್ಯ. ಎಂಥ ವಿಚಿತ್ರ! ಹೃದಯ ಕರಗಂಗಿಲ್ಲ ನಮ್ಮದು. ನಮ್ಮ ಹೃದಯ ಕರಗಬೇಕ್ರಿ. ಯಾಕೆ ಪ್ರಾಣಿ ಹಿಂಸೆಗಳನ್ನು ಮಾಡಬೇಕು? ಕರುಣೆ ಅಂತಂದ್ರೆ ಬರೀ ಇದಷ್ಟೇ ಇರಂಗಿಲ್ಲ, ಕರುಣೆ ಸರ್ವತ್ರವಾಗಿ ಇರ್ತದೆ. ಕರುಣೆ ಎಲ್ಲ ಕಡೆ ಓತಪ್ರೋತವಾಗಿ ಇರ್ತದೆ. ಅರ್ಥ ಮಾಡ್ಕೊಳ್ರಿ ನೀವು. ಚಿತ್ರ ಹಿಂಸೆಗಳಾಗಬಾರ್ದು, ಪ್ರಾಣಿ ಹಿಂಸೆ ಆಗಬಾರ್ದು. ನಿಮಗೆಲ್ಲ ಗೊತ್ತದ, ಶ್ರವಣ ಬೆಳಗೊಳದೊಳಗ ಬಾಹುಬಲಿ ಅದಾರ, ಹೌದಿಲ್ಲ? ಬಾಹುಬಲಿ ನೋಡ್ರಿ, ಶ್ರವಣ ಬೆಳಗೊಳದಾಗ ಹೋಗಿ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಹೌದಿಲ್ಲ? ನೋಡ್ರಿ ಇಲ್ಲಿ ನೀವು. ನಿಮ್ಮನ್ನು ಕರ್ಕೊಂಡು ಹೋಗಂಗಿಲ್ಲ, ಅವ್ರು ತಾವು ಹೋಗಿ ಬರ್ತಾರೆ. ಸುಳ್ಳು ಹೇಳಿ ಶಾಪುರಕ್ಕೆ ಹೋಗಿ ಬರ್ತಾನೆ ಅಂತೇಳಿ ಬೆಂಗಳೂರಿಗೆ ಹೋಗಿ ಬರೋ ಮಂದಿ ಐತಿದ. ಹೌದಿಲ್ಲ? ಆಫೀಸ್ಗೆ ಹೋಗಿ ಬರ್ತಾನೆ, ಸುರ್ಪುರ್ಗೆ ಹೋಗಿ ಬಂದಿರ್ತಾರೆ ಇವರು. ಕರ್ಕೊಂಡು ಹೋಗ್ಬೇಕು ಎಲ್ಲ ಕಡೆ. ಬಾಹುಬಲಿ ತಮ್ಮ ಯಾರು ಅಂತ ಕೇಳಿದ್ರೆ ಭರತ. ಯಾರ್ರೀ? ಭರತ. ಭರತ ಬಾಹುಬಲಿ ಇಬ್ಬರು ಪರಾಕ್ರಮಿಗಳು, ಭಾಳ ದೊಡ್ಡ ಪರಾಕ್ರಮಿಗಳು ಅವರೆಲ್ಲರೂ. ಭರತ ಏನು ಮಾಡಿದ ಅಂತಂದ್ರೆ ಮಹತ್ವಾಕಾಂಕ್ಷೆ ಉಳ್ಳವ ಇದ್ದ. ಅವನು ಏನು ಮಾಡಿದ ಅಂತಂದ್ರೆ ಎಲ್ಲ ರಾಜರನ್ನು ಸೋಲಿಸಿ, ಹೆಂಗ್ರಿ, ಅವನಿಗೊಂದು ಚಕ್ರದ ವಶ ಆಗಿತ್ತು. ಅವಂಗ ಒಂದು ಚಕ್ರದ ವಶ ಆಗಿತ್ತು. ಎಲ್ಲ ರಾಜರನ್ನು ಸೋಲಿಸಿ ಚಕ್ರಾಧಿಪತಿ ಆದೆ ಅಂತ ತಿಳಿದ ಭರತ ಏನು ಮಾಡಿದ ಅಂತಂದ್ರೆ ಅರಮನೆಯನ್ನು ಹೋಗುವಂಥ ಸಂದರ್ಭದೊಳಗೆ ಆ ಚಕ್ರ ಒಳಗೆ ಹೋಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಇನ್ನೂ ಒಬ್ಬ ಉಳ್ದಾನಂತದು. ಯಾರು? ನಿಮ್ಮ ಅಣ್ಣದ ನೀನ ಅವನು ಸೋಲಿಸ್ಲಿಕ್ಕಂದ್ರೆ ನೀ ಏನು ಚಕ್ರಾಧಿಪತಿ ಆಗಕ್ಕೆ ಸಾಧ್ಯ ಇಲ್ಲ ಅಂದಕೂಲೇನ ಭರತ ಏನು ಮಾಡ್ತಾನ ಅಂತಂದ್ರೆ ಅಣ್ಣನತೆಗೆ ಹೊಕ್ಕಾನ. ನೀನು ಯುದ್ಧ ಮಾಡಬೇಕು, ನಾನು ನೀನು ಯುದ್ಧ ಮಾಡೋನು.
ಯಾರು ಸೋಲ್ತಾರ ಅವರು ಅರಮನೆಯನ್ನು ಬಿಟ್ಟು ಹೋಗಬೇಕು. ಗೆದ್ದವರು ಏನು ಮಾಡಬೇಕು? ರಾಜರಾಗಬೇಕು ಅಂದಾಗ ಜೈನರೇ ಅವರು ಬಾಹುಬಲಿ ಅಂತಾರ. ಒಬ್ಬರು ಸೋಲೋದ್ರಿಂದ ಸಾವಿರಾರು ಜನರ ಪ್ರಾಣ ಉಳಿತದ. ಪ್ರಾಣಿ ಹಿಂಸೆ ಆಗಂಗಿಲ್ಲ. ಈ ನೀನರ ಆಗು ನಾನರ ಆಗು ಯಾರ ಒಬ್ರು, ಹೌದಿಲ್ಲ? ಯಾರ ಒಬ್ರು ಸೋತ್ರ ಮುಗ್ದ ಹೋಯ್ತಲ್ಲ ಅಂತ ತಿಳಿದ ಅವರೇ ಏನು ಮಾಡಿದ್ರು ಅಂದ್ರೆ ನಾನ ಸೋಲ್ತನಂತ ತಿಳಿದ ರಾಜ್ಯವನ್ನು ತ್ಯಾಗ ಮಾಡಿ ಹೋಗಿ ಏನಾದ್ರಿ ಅವರು ದಿಗಂಬರ, ಜೈನ ದಿಗಂಬರರಾದರು. ಬಾಹುಬಲಿ ಜೈನ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಹೋಗಿ 100 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದರು. ಅರೆ, ನಾ ಶಸ್ತ್ರ ಅಸ್ತ್ರಗಳನ್ನು ಕೆಳಗಿಡೋದ್ರಿಂದ ಸಾವಿರಾರು ಲಕ್ಷಾಂತರ ಜನರ ಜೀವ ಉಳಿತದಂತಂದ್ರೆ ನಾ ಯಾಕೆ ಮಾಡ್ಬೇಕು ಯುದ್ಧ? ಯುದ್ಧದಿಂದ ಆಗುವುದೇನೈತಿ? ನನ್ನೊಬ್ಬನ ಗೆಲುವಿಗಾಗಿ ಸಾವಿರಾರು ಮಂದಿಯ ಕಣ್ಣಲ್ಲಿ ನೀರು ತರಿಸೋದ್ರೊಳಗೆ ಅರ್ಥ ಏನೈತಿ? ಸಾವಿರಾರು ಮಕ್ಕಳನ್ನು ಅನಾಥರನ್ನಾಗಿ ಮಾಡೋದ್ರೊಳಗೆ ಅರ್ಥ ಏನೈತಿ? ಸಾವಿರಾರು ತಂದೆ ತಾಯಿಗಳಿಗೆ ಮಕ್ಕಳು ಇರಲಾರ್ದಂಗೆ ಮಾಡೋದ್ರೊಳಗೆ ಅರ್ಥ ಏನೈತಿ? ನಾನೇ ಸೋತೀನಿ ಅಂಥೇಳಿ ಯಾರ್ರೀ ಬಾಹುಬಲಿ ರಾಜ್ಯವನ್ನು ತ್ಯಾಗ ಮಾಡಿ ಹೋದ್ರಂತ. ಹೆಂಗಿರ್ಬೇಕ್ರಿ ಅವ್ರದ್ದೆಲ್ಲ ತ್ಯಾಗ? ಯಾಕೆ ಅಂತ ಕೇಳಿದ್ರೆ ದಯೆಯಲ್ಲಿ, ಕರುಣೆಯಲ್ಲಿ ಇರುವಂತಹ ಒಂದು ವೈಶಿಷ್ಟ್ಯತೆ ಮತ್ಯಾವುದರಲ್ಲಿ ಇಲ್ಲ. ಅದಕ್ಕಾಗಿ ಯಾವ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಕರುಣವಿರಲಿ ಜೀವರಳು. ಜಗತ್ತು ನಿನ್ನನ್ನು ದ್ವೇಷಿಸ್ತದ ಅಂತ ತಿಳಿದು ನೀನು ದ್ವೇಷ ಮಾಡಕ್ಕೆ ಹೋಗಬೇಡ. ಜಗತ್ತ ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತದ ಅಂತ ತಿಳಿದ ನೀನು ಕೆಟ್ಟವನಾಗಕ್ಕೆ ಹೋಗಬೇಡ. ಮತ್ತು ಅವ್ರಿಗೆ ನಿನಗೆ ಏನು ಫರಕ? ಹೌದಿಲ್ರಿ ಅಪ್ಪವ್ರಿ? ಈಗ ಅವರೇ ಆಗ್ಯಾರಂದ್ರೆ ನಾವು ಅವರೇ ಆದ್ರೆ ಅವ್ರಿಗೆ ನಮ್ಗೆ ಏನು ಫರಕಿಲ್ಲ. ಯಾಕ್ರಿ ಐತೇನು ಫರಕ? ಒಬ್ಬ ದುಷ್ಟ ಮನುಷ್ಯ ನಮಗೆ ಬೈಯಾಕತ್ತಾನ ಅಂತಂದ್ರೆ ಅವ ಅದನ್ನೇ ಐತೆ. ಅವ್ನು ಹೃದಯನ ಏನಾಗ್ಯದ? ಕಲ್ಮೇಶ ಆಗ್ಯದ. ಕಲ್ಮಶ ಆದವನ ಹೃದಯದೊಳಗೆ ಬಾಯಾಗನು ಏನು ಬರ್ತಾವ್ರಿ? ಕಲ್ಮಶ ಉಳ್ಳ ಹೃದಯ ಉಳ್ಳ ಒಂದು ಅವನ ಬಾಯಾಗ ಏನು ಬರ್ತಾವ್ರಿ? ಕಲ್ಮಶವಾದದ್ದನ್ನು ಬರ್ತಾರೆ. ಅವನ ಜೋಡಿ ನಾವು ಎದರ ಬದ್ರ ನಿತ್ರ ಏನಾಕತಿ? ಏನಾಗಂಗಿಲ್ಲ. ಯಾಕ್ರಿ? ಸುಮ್ ದೂರ ಸರಿ ಚಲೋ. ಒಂದು ದಿನ ನಾಗರಾಜ ಅಂದ್ರೆ ಗೊತ್ತಿಲ್ಲ, ನಾಗರಹಾವ ಹೊಂಟಿತ್ತು. ಎಲ್ಲಿ ಸುಗಂಧ ಹೆಚ್ಚಿರ್ತೈತೆ ಅಲ್ಲಿ ನಾಗರಹಾವ ಇರ್ತಾವ್ರಿ. ಕೇದ್ಗಿ ಗಿಡದೊಳಗೆ, ಸಂಪಿಗೆ ಗಿಡದೊಳಗೆ, ಮಲ್ಲಿಗೆ ಹೂವಿನ ಬಳ್ಳಿ ಒಳಗೆ ಎಲ್ಲಿ ಸುಗಂಧ ಇರ್ತೈತೆ ಅಲ್ಲಿ ಭಾಳ ಇರ್ತಾವ್ರಿ. ಹಾವು ಘಮ ಘಮ ವಾಸನೆ ರೀ. ಅದು ಬುಸ್ಗುಡ್ತ ಚಂದ ಹೊಂಟಿತ್ರಿ ಹಾವ. ಒಬ್ರು ಯಾರೋ ಹೊಲಸು ಮಾಡಿ ಹೋಗಿದ್ರು. ಏನ್ರಿ? ಹೊಲಸು ಮಾಡಿ ಹೋಗಿದ್ರು. ಆ ಹೊಲಸಿನೊಳಗೆ ಒಂದು ಜಂತು ಬಿದ್ದಿತ್ತು. ಅದು ಏನು ಮಾಡ್ತು ಅಂತಂದ್ರೆ ಹೋಗುವಂಥ ನಾಗಪ್ಪಗೆ ನೋಡಿ ನಾಗ್ಯಾಗುಗ್ಯ ಅಂತ ಅದು ಹೊಂಟಿತ್ತು. ಇದು ನಾಗ್ಯಾಗುಗ್ಯ ಅಂತು. ಎಷ್ಟು ಧೈರ್ಯ ಇರ್ಬೇಕಂತಿದ ಹಾವ. ಯಾವ ನನಗೆ ನಾಗ್ಯಾಗುಗ್ಯ ಅನ್ನೋನು ಹೊಳ್ಳಿ ನೋಡ್ಕೊಡ್ದು ಯಾರೂ ಇಲ್ಲ. ಮುಚ್ಕೋತ್ರಿ ಮತ್ತು ಅದ್ರಾಗ ಅದು ಹೊಲಸಾಗ ಮತ್ತಿದು ಮುಂದಕ್ಕೆ ಹೋತು. ನಾಗ್ಯಾಗುಗ್ಯ ಹತ್ತು ಮತ್ತೆ ಮುಚ್ಕೋತು. ಯಾವ್ದು? ಜಂತುಳ. ಏನು ನೋಡುನು ಅಂತೆ ಯಾರಪ್ಪ ಎರಡು ಧೈರ್ಯ ಮಾಡ್ಯಾರ ಅಂತೇಳಿ ಮತ್ತೊಂದು ಸಲಕ್ಕೆ ನಾಗ್ಯಾಗುಗ್ಯ ಅನ್ಕೊಡ್ದಾನೆ ಹಿಂಗೆ ಹೊಳ್ಳಿ ನೋಡ್ತ್ರಿ. ಹಾವ ಎದ್ರಾಗಿತ್ರಿ? ಅದು ಹೊಲಸಾಗಿತ್ತು. ಏನಿತ್ತು ಇದು? ಮತ್ತು ಸುಮ್ಮ ಹೋತ. ನಾಗ್ಯಾಗುಗ್ಯ ಅಂತ ಮತ್ತೆ ಹೋಗತ್ ಬಿಡ್ತಿದ. ಯಾವ್ದು? ಹಾವ. ನೀ ಹುಟ್ಟಿದ್ದ ಎಲ್ಲಿ? ಇರುವುದು ಎಲ್ಲಿ ನಿನ್ನ ಜಾಗ? ಹೌದಿಲ್ಲ? ಹೊಲಸಾಗಿ ಹುಟ್ಟಿ ಹೊಲಸು ಅದಿ ನೀನು. ನಿಂದು ಗುಣನೂ ಹೊಲಸನ ಅದ, ನಿನ್ನ ಸ್ವಭಾವನ ಏನದ? ಹೊಲಸನ ಅದ. ಅಲ್ಲ, ನಾ ಪರಮಾತ್ಮನ ಕೊರಳೊಳಗಿರಾವ. ನನ್ನ ಲೆವೆಲ್ ಏನು? ನನ್ನ ಲೆವೆಲ್ಲ ಬೇರೆ ಅದ. ನನ್ನ ಲೆವೆಲ್ ಬೇರೆ ಇದ್ದಾಗ ನಿನ್ನ ಜೋಡಿ ನಾ ಏನಾರ ವಾದ ಮಾಡಾಕತ್ತೀನಿ ಅಂದ್ರೆ ನಿನ್ನ ಜೋಡಿ ನಾ ಜಗಳ ಆಡಕತ್ತೀನಿ ಅಂತಂದ್ರೆ ಈಕ್ವಲ್ ಆಕತ್ತೇನ? ಏನ್ರಿ? ಹೊಂದಾಣಿಕೆ ಆಗೋದಿಲ್ಲ. ದುಷ್ಟರ ಜೊತೆಗೆ ಏನು ಮಾಡಬಾರ್ದು ಅಂದ್ರೆ ವಾದ ಮಾಡ್ಲಾರ್ದ ದೊಡ್ಡ ಓದಿಯಪ್ಪ ಅಂತೇಳಿ ಸುಮ್ಮ ದೂರ ಸರಿದ್ರೂ ಕರುಣಾನ ಐತ್ರಿ.
ನಮ್ಮ ಅತ್ತೆಕ ಸಾಮರ್ಥ್ಯ ಇರ್ಲಾರ್ದಾಗ ದೂರ ಹೋಗೋದು ಬೇರೆ ರೀ. ಅರ್ಥ ಆತಿಲ್ಲ ನಿಮಗೆ? ನಮ್ಮ ಅತ್ತೆಕ ಅವ್ರನ್ನ ಎದುರು ಹಾಕೊಳ್ಳೋ ಶಕ್ತಿ ಇಲ್ಲ ಅಂತಂದ ನಮಗೆ ಯಾಕೆ ಬೇಕು ಬಿಡಪ್ಪ ಅಂತ ಓಡಿ ಹೋಗೋದು ಬೇರೆ. ನಿನ್ನ ಅತ್ತೆಗೆ ಎಲ್ಲ ಥರ ಸಾಮರ್ಥ್ಯ ಇದ್ರೂ ಎದುರು ಹಾಕ್ಕೋಬಾರ್ದು. ಬ್ಯಾಡಪ್ಪ, ನಾವು ಅವನ ಲೆವೆಲ್ ಕಿಡಿಬೇಕಾಕತಿ. ಅಲ್ಲಿ ವಾದ ವಿವಾದಗಳನ್ನು ಮಾಡಬಾರ್ದು, ಅಲ್ಲಿ ಭೇದ ಭಾವನೆಗಳನ್ನು ಮಾಡಬಾರ್ದು. ಅಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅನ್ಲಾರ್ದನ ದೊಡ್ಡ ಮನುಷ್ಯ ಅದೆಯಪ್ಪ ಅಂತೇಳಿ ಈ ಕುಡುಕನ ಜೋಡಿ ವಾದ ಕೇಳಿದ್ರೆ ಏನಾಕತಿ? ನಾವು ಗೆಲ್ತೀವಿ, ಅವ ಗೆಲ್ತಾನ.